स्वागत है आपका बी न्यूज़ नेशन में। मैं हूं खुर्शीद आलम। महानगर पालिका चुनाव 2022 का जो प्रक्रिया शुरू है, आज जितने भी कैंडिडेट्स मैदान में उतरे थे अपना चुनावी पर्चा दाखिल किए थे, लेकिन आज जो है नॉमिनेशन वापस लेने की जो आखिरी तारीख थी और 5-5 वार्ड के हिसाब से जो है 6 सेंटर बनाए गए हैं और हर सेंटर में यह प्रक्रिया शुरू है। चंद सेंटरों में प्रक्रिया ख़त्म हो गई है, लेकिन चंद सेंटरों में जो है ये अभी जो नाम वापस लेने की प्रक्रिया हो या उन्हें चिन्ह अलॉटमेंट करने का निशानी अलॉटमेंट करने की प्रक्रिया अभी कंप्लीट नहीं हुई है, अभी चल रही है। क्योंकि ये जो है जहाँ ज़्यादा कैंडिडेट नॉमिनेशन दिए हैं वहाँ पर लेट हो रहा है, लेकिन अभी एग्जैक्ट पिक्चर जो है हमारे सामने नहीं आ रहा है कि कौन से वार्ड में कौन से कैंडिडेट अपना नामांकन पत्र वापस लिए हैं और 35 वार्ड में कितने कैंडिडेट अब मैदान में हैं। ये अभी लिस्ट आना अभी बाकी है, प्रक्रिया शुरू है। चुनावना अधिकारी अपने काम पर लगे हुए हैं। ನಾವು ಒಂದು ಈ ಸರ್ಕಾರದ ಕಾಯ್ದೆ ಪ್ರಕಾರ ಅವರು ಸಭೆ ಸಮಾರಂಭ ಮಾಡೋದು, ಆಮೇಲೆ ವಾಹನಗಳ ಅನುಮತಿ ತಗೊಳ್ಳೋದು, ಯಾವುದೇ ಗಲಭೆಗಳಾದ ಹಾಗೆ ಶಾಂತಿಯುತ ಬೇಕು, ಶಾಂತಿಯುತ ಮತದಾನ ಆಗಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಅಭ್ಯರ್ಥಿಗಳಿಗೆ ಕರೆಸಿದ್ದೀವಿ. ಆಮೇಲೆ ಜೊತೆಗೆ ನಮ್ಮ 3 ಜನ ಸೆಕ್ಟರ್ ಆಫೀಸರ್ ಇದ್ದಾರೆ, ಅವ್ರನ್ನ ಕರೆಸಿದ್ದೀವಿ. ಆಮೇಲೆ ನಮ್ಮ ಅಕೌಂಟ್ ಟೀಮ್ ಇದೆ, ಅವ್ರನ್ನ ಕರೆಸಿದ್ದೀವಿ. ಇಲ್ಲಿ ಯಾವುದೇ ನಾವು ನಮ್ಮ ಇಲಾಖೆ ಇದು ಕಚೇರಿಯಿಂದಲೇ ಅವ್ರಿಗೆ ಕೆಲವು ಪರ್ಮಿಷನ್ ಕೊಡ್ತಾಯಿದ್ದೀವಿ. ವಾಹನಗಳಿಗಾಗಿರ್ಬೋದು, ಸಭೆ ಸಮಾರಂಭ ಮಾಡೋಕ್ಕೆ ಆಯಾ ವಾರ್ಡ್ ಸಂಬಂಧಪಟ್ಟಂತೆ ಮಾತ್ರ ನಾವು ಅನುಮತಿ ಕೊಡ್ತೀವಿ ಅವರಿಗೆ. ಅವರು ಸಭೆ ಸಮಾರಂಭ ಮಾಡಿ ಒಂದು ವಿವರವನ್ನು ನಮ್ಮ ಕಚೇರಿಗೆ ಕೊಡ್ತಾಯಿದ್ದಾರೆ. ನೆಕ್ಸ್ಟ್ ಇಷ್ಟಾದ ನಂತರ ಮುಂದಿನ ಹಂತ ನಾವು ಇವತ್ತು ಕ್ಯಾಂಡಿಡೇಟ್ ಫೈನಲ್ ಆಗುತ್ತೆ. ಆಮೇಲೆ ಯಾರು ಸರ್ವಿಸ್ ವೋಟರ್ಸ್ ಇದ್ದಾರೆ ಅವರಿಗೆ ನಾವು ಇವತ್ತು ಮತಪತ್ರ ಸಿದ್ಧ ಮಾಡಿ ಕಳಿಸ್ತಾ ಇದ್ದೀವಿ. ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ. ಶಾಂತಿಯುತ ಮತದಾನ ಮಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು, ಅಬಕಾರಿ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ, ಆಮೇಲೆ ಲಾ ಆ್ಯಂಡ್ ಆರ್ಡರ್ ಎಲ್ಲನೂ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀವಿ. ಏನೇನು ಚೆನ್ನಾಗಿದೆ ಸರ್. ಪಾರ್ಟಿ ಅಭ್ಯರ್ಥಿ ಆಗಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಲಿ ಅದು ಎಲೆಕ್ಷನ್ದಾಗ ಎಷ್ಟು ಎಕ್ಸ್ಪೆನ್ಷನ್ ಅವ್ರಿಗೆ 3 ಲಕ್ಷವರೆಗೆ ಅದು. 3 ಲಕ್ಷ. ಹಾಂ, 3 ಲಕ್ಷ ಪಾರ್ಟಿ ಒಬ್ಬ ಅಭ್ಯರ್ಥಿ 3 ಲಕ್ಷ ಇದೆ. ಅಕೌಂಟ್ ನಂಬರ್ ಕೊಡಬೇಕು. ಅಕೌಂಟ್ ನಂಬರ್ ಕೊಡಬೇಕು. ಒಂದು ಕಾರ್ಯಕ್ರಮ ಒಂದು ಫಂಕ್ಷನ್ ಮಾಡಿದ್ರಂದ್ರೆ ನಾವು ಫಂಕ್ಷನ್ ಪರ್ಮಿಷನ್ ಕೊಡೋ ಕಂಡೀಷನ್ ಕೊಟ್ಟಿರ್ತೀವಿ. ನೀವು ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ವಿಡಿಯೋಸ್ ಮಾಡಿಕೊಂಡು ನಮ್ಮ ಅಕೌಂಟ್ ಟೀಮ್ ಇದೆ, ಅವ್ರ ಹತ್ರ ರೇಟ್ ಇರುತ್ತೆ. ಎಷ್ಟು ಚೇರ್ ಹಾಕಿದ್ರೆ ಎಷ್ಟು ರೇಟ್ ಹಾಕಬೇಕು, ಆಮೇಲೆ ಪೆಂಡಲ್ ಎಷ್ಟು ಹಾಕಿದ್ರೆ ರೇಟ್ ಹಾಕಬೇಕು, ಎಷ್ಟು ಜನ ಬಂದರು ಆ ರೇಟ್ ಇರುತ್ತೆ. ಆ ರೇಟ್ ಪ್ರಕಾರ ಆ ಅಭ್ಯರ್ಥಿ ಹೆಸರಿಗೆ ಮಾಡ್ತೀವಿ. ಆಮೇಲೆ ಒಂದೇ ವೇದಿಕೆ ಮೇಲೆ ಒಂದು ರಾಜಕೀಯ ಪಕ್ಷದವರು 4-5 ಜನ ಅಭ್ಯರ್ಥಿಗಳು ಸೇರಿ ಬಂದರು ಆ ವೇದಿಕೆ ಮೇಲೆ ಅಂದರೆ ಆ ಖರ್ಚು ವೆಚ್ಚನ್ನು ಆ 4-5 ಜನ ಅಭ್ಯರ್ಥಿಗಳಿಗೆ ಡಿವೈಡ್ ಆಗುತ್ತೆ. ಆಮೇಲೆ ಏನು 28ಕ್ಕೆ ಮತದಾನ ಆಗುತ್ತೆ, 26ಕ್ಕೆ ಅದು 48 ಅವರ್ಸ್ ಇದು ಆಗುತ್ತೆ, ಅಂತಿಮ ಬಾಹ್ಯ ಪ್ರಚಾರ ಅಂತ ಆಗುತ್ತೆ, ಮನೆ ಪ್ರಚಾರ ಅವಕಾಶ ಇರ್ತದೆ. ಆಮೇಲೆ ನಾವು ಆ ಒಂದು ಅವಧಿಯಲ್ಲಿ ಎಲ್ಲ ಅಬಕಾರಿ ಇಲಾಖೆಯವರಿಗೆ ಆರ್ಡರ್ ಮಾಡಿ ಡಿಶರ್ ಆರ್ಡರ್ ಮಾಡಿದ್ದಾರೆ, ಅವಾಗೆಲ್ಲ ಮದ್ಯ ಮಾರಾಟದ ಎಲ್ಲನೂ ನಿಷೇಧ ಮಾಡಿದ್ದಾರೆ. ಆಮೇಲೆ ಯಾರು ಈ 26 ನಂತರ ಈ ನಮ್ಮ ಮತದಾರ ಅಲ್ಲದವರು ಹೊರಗಿನವರು ಯಾರು ಬರ್ತಿದ್ದಾರೆ ಈ ಹಳ್ಳಿಗಳಿಂದ ಅವರೆಲ್ಲರಿಗೆ ನಾವು ಖಾಲಿ ಮಾಡಿಸ್ತೀವಿ. ನಮ್ಮ ಲಾಡ್ಜ್ ಆಗಿರ್ಬೋದು, ಎಲ್ಲೆಲ್ಲಿ ಹೋಟೆಲ ಇರ್ತಾರಲ್ಲ, ಮತದಾರ ಅಲ್ಲದವರು ಯಾರೂ ಇರಬಾರ್ದು. 26 ನಂತರ ವ್ಯವಸ್ಥೆ ಪೊಲೀಸ್ ಇಲಾಖೆಯೊಂದಿಗೆ ಇದು ಮಾಡಿ ಹಾಕ್ತೀವಿ. ಗಡಿಪಾರ ತಿರಂಗಿಲ್ಲ ಸದ್ಯಕ್ಕೆ. ಗಡಿಪಾರ ಫಾರ್ ಎಕ್ಸಾಂಪಲ್ ಅದರ ಸ್ಟೇಟ್ಲಿಂದ ಮಹಾರಾಷ್ಟ್ರದಾಗಲಿ ಆ ಕಡೆದಾಗಲಿ ಅವ್ರ ಬಗ್ಗೆ ಏನು ನಿಗಾ ಹೆಂಗೆ? ಮಹಾರಾಷ್ಟ್ರದಿಂದ ಇಲ್ಲಿ ವಿಜಯಪುರ ಇದರಲ್ಲಿ ಮತದಾರರು ಇದ್ರಂದ್ರೆ ಬಂದು ಅವ್ರು ಓಟ್ ಹಾಕಿ ಹೋಗ್ಬೋದು. ಮತದಾರರೆಲ್ಲ ಹೆಸರಿರ್ಬೇಕು ಅವರಲ್ಲಿ, ಅವ್ರು ಬೇರೆ ಕಡೆ ಇದ್ದರೆ ಅವರು ಓಟ್ ಹಾಕಿ ಬಂದು ಹೋಗ್ಬೋದು. ಅಲ್ಲಿ ಅಷ್ಟು ಮಾತ್ರ ಇರುತ್ತೆ. ಯಾರ ಕ್ರಿಮಿನಲ್ ಹಿನ್ನೆಲೆಗಳವರು ಅಪರಾಧ ಏನಾರು ಇದ್ದರೆ ಅದನ್ನು ಅಥೆಂಟಿಕಾಗಿ ಅವ್ರ ಹೆಸರಲ್ಲಿ ಕೇಸ್ ಇದ್ದರೆ ಅವ್ರನ್ನ ಪೊಲೀಸರು ಕರೆದು ವಾರ್ನ್ ಮಾಡ್ತಾರೆ. ಅಂದರೆ ಅಹಿತಕರ ಚಟುವಟಿಕೆ ನಡೆದಾಗ ಅವರಿಂದ ಇದು ಮಾಡ್ಕೊಂಡು ಕ್ಲಿಯರ್ ಆಗುತ್ತೆ. ಈಗ ಅಂಚೆ ಮೂಲಕ ಏನು ಮತದಾನ ಬರ್ತವೆ ಅದು ಏನು? ಅಂಚೆ ಮೂಲಕ ಮತದಾನ ನಾವು ಯಾರು ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ, ಚುನಾವಣೆಯಲ್ಲಿದ್ದಾರೆ, ಇವತ್ತು ನಮ್ಮ ಮತಪತ್ರ ರೆಡಿ ಆಗ್ತದೆ. ಇವತ್ತು ರೆಡಿಯಾಗಿ ನಾವು ಅವ್ರಿಗೆ ಪೋಸ್ಟ್ ಮಾಡ್ತೀವಿ. ಪೋಸ್ಟ್ ಮಾಡಿ ಅವರು ನಮಗೆ ಕಳಿಸ್ತಾರೆ. ಅವರು ಬ್ಯಾಲೆಟ್ ಓಟಾಗಿ ಕಳಿಸಿರ್ತಾರೆ. ನಾವೇನು 30 ತಾರೀಕು ಒಳಗಡೆ ಬಂದರೆ ಅದು ಕನ್ಸಿಡರ್ ಆಗುತ್ತೆ. ಕೌಂಟಿಂಗ್ 31ಕ್ಕಿದೆ, 30 ತಾರೀಕು ಸಾಯಂಕಾಲ ಒಳಗೆ ಬರಬೇಕಾಗುತ್ತೆ. ಬಂದರೆ ಅದು ಕನ್ಸಿಡರ್ ಆಗುತ್ತೆ.
और तमाम कैंडिडेट्स और उनके समर्थन और सूचक तमाम जो है यहाँ पर हर सेंटर के बाहर खड़े हुए हैं। अब देखना बाकी है कि 35 वार्ड में कितने कैंडिडेट चुनावी मैदान में आते हैं, ये अभी देखना बाकी है। कैमरामैन शाहबाज के साथ मैं खुर्शीद आलम, बी न्यूज़ नेशन, बीजापुर। ब्लू रूबी स्पेशलिस्ट इन 1 and 2 ग्राम गोल्ड प्लेटेड ज्वेलरी, अमेरिकन डायमंड, एंटिक आर्ट ज्वेलरी अब आपके शहर में, राम मंदिर रोड, बीजापुर। 1 ग्राम गोल्ड शॉप है हमारी। यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी, एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन। थैंक यू।